ಈಗ ನಾವು ಆ್ಯಕ್ಚುಲ್ ಆಗಿ 11 crores 90% ಆಗಿದೆ. 50% ಜಾಸ್ತಿ. ಓಕೆ, ಇವಾಗ ಇದು ರೇಲಿಂಗ್ ಇದೆಯಲ್ಲಿ ಇಟ್ಕೊಂಡು ರೇಟಿಂಗ್ ಇಲ್ಲಲ್ಲ, ಮಾಡಬೇಕಲ್ಲ, ಪ್ರೊವಿಷನ್ ಮಾಡ್ಕೋಬೇಕಲ್ಲ. ಇವಾಗ ಅವರು ಹಾಸ್ಪಿಟ್ಲಿಂದ ಓಡಾಡೋರು ಮಾಡಿಸ್ಬೇಕಲ್ಲ. ಒಂದು ಏನಾದ್ರು ಒಂದು ಯಾವುದ್ರಲ್ಲಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅನ್ನೋದು ಮಾಡ್ಬೇಕಲ್ಲ. DPR ಅಲ್ಲಿ ಇತ್ತಲ್ವಾ? ಇಲ್ಲ, DPR ಪ್ರೌಡ್ ಟೆಕ್ನಿಕ್ ಇರ್ತಿರೋದು. ಹಾಂ, ಸ್ಪೆಸಿಫಿಕ್ ಆಗಿ ಇದೆ ಅಂತ ಇರಲಿಲ್ಲ ಸರ್. ಹಾಂ, ಹಾಗಾಗಿ ಎಲ್ಲೆಲ್ಲ ಸರ್ ಅಲ್ಲಿ ಕ್ಲೋಸ್ ಆಗಿದೆ. ಈಗ ಮತ್ತೆ ಅಡಿಷನಲ್ ಮಾಡ್ಬೋದು. ಇವಾಗ ಎಲ್ಲಿ ಮುಂಚೆ DPR ನಲ್ಲಿ ಇತ್ತು ಅದಕ್ಕೆ ಎಷ್ಟಿತ್ತು ಅಂತ ನೋಡ್ಕೊಂಡು ಅಟ್ಲೀಸ್ಟ್ ಆನಟ್ಟಿ ಒಳಗೆ ನಮಗೆ ಎರಡು ಕಡೆಗೂ ರೇಲಿಂಗ್ಸ್ ಇಲ್ಲ ಅಂದರೆ ಜನ ಕ್ರಾಸ್ ಓವರ್ ಮಾಡೋಕೆ ಹೋಗ್ಬೋದು, ಜನಕ್ಕೆ ಭಾಳ ತೊಂದರೆ ಆಗ್ಬಿಡ್ತವೆ. ಎಲ್ಲಿ ನಮಗೆ ಜೀಬ್ರಾ ಕ್ರಾಸಿಂಗ್ ಕೊಡಬೇಕು ಅಂತ ಇದ್ದೀವಿ, ಎಲ್ಲಿ ನಮಗೆ ಮಾಡಬೇಕು ಅಂತ ಇದ್ದೀವಿ ಜೀಬ್ರಾ ಕ್ರಾಸಿಂಗ್ದು, ಆಮೇಲೆ ಎಲ್ಲಿ ನಮಗೆ ರೇಲಿಂಗ್ಸ್ ಮಾಡಬೇಕು ಅಂತ ಇದ್ದೀವಿ ಇಲ್ಲಿ ಸೈಡ್ ಇದು ಇಷ್ಟು, ಮತ್ತು ಸೆಂಟ್ರಲ್ ರೇಲಿಂಗ್ ಒಂದೊಂದು ಪಾಯಿಂಟು ಇದ್ರದ್ದು ಕ್ರಾಸಿಂಗ್ ಆಗ್ತಿದೆ. ಇಲ್ಲಾಂದರೆ ದನ ಪನ ಪೂರ್ತಿ ರಸ್ತೆ ಮೇಲೆ ನಿಂತ್ಕೊಂಡು ಈಚೆಗಿಂದ ಆಚೆಗಿಂದ ಈಚೆಗೆ ಬರೀ ಹಂದಿಗಳು ಓಡಾಡ್ಕೊಂಡೇ ಸಾಯ್ತಾ ಇದ್ದಾವೆ. ಅದಕ್ಕೆ ನಮಗೆ ಇದಕ್ಕೆ ಎಷ್ಟು ಬೇಕು ಏನು ಬೇಕು ಅಂತ ಹೇಳಿದ್ರೆ ನಾವು ಅಡಿಷನಲ್ ಫಂಡ್ಸ್ ಬೇಕು ಅಂದ್ರೆ ನಾವು ಇವಾಗ ಮಾಡ್ಕೊಟ್ಬಿಡ್ತೀವಿ. ಇವಾಗ ಮತ್ತೆ ಇದಕ್ಕೆಲ್ಲ